ಚಿತ್ರದುರ್ಗದ ಸಮನ್ವಯ ಸಭೆಯಲ್ಲಿ ಗೋವಿಂದ ಕಾರಜೋಳ ಮುಂದೆಯೇ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ಆಗಿದೆ. ಫೇಸ್ಬುಕ್ ಕಾಮೆಂಟ್ ವಿಚಾರಕ್ಕೆ ಪಾವಗಡದ ರವಿಶಂಕರ್ ನಾಯಕ್ ಹಾಗೂ ಮಧು ಎಂಬುವರು ಪ್ರಭು ಮೇಲೆ ಹಲ್ಲೆ ಮಾಡಿದ್ದಾರೆ. ಮಹಿಳೆ ಅಡುಗೆ ಮನೆಗೆ ಸೀಮಿತ ಎಂಬ ಶಾಮನೂರು ಹೇಳಿಕೆ ಸಂಬಂಧ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಾಪ ಶಾಮನೂರು ಶಿವಶಂಕರಪ್ಪ ಅವರಿಗೆ ವಯಸ್ಸಾಗಿದೆ, ಆದರೆ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಹೇಳಿಕೆ ಖಂಡನೀಯ ಅಂತಂದ್ರು. ಇದೇ ವೇಳೆ ಹೆಣ್ಣು ಕುಟುಂಬದ ಕಣ್ಣು, ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದೇವೆ, ಹೆಣ್ಣು ಮಕ್ಕಳಿಗೋಸ್ಕರವೇ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತಂದ್ರು. We are committed. ಕಾಂಗ್ರೆಸ್ ನಾನು ಹೆಣ್ಣು ಕುಟುಂಬದ ಕಣ್ಣು. ಪಾಪ ಅವ್ರಿಗೆ ವಯಸ್ಸಾಗಿದೆ, ಅವ್ರದ್ದು ಯಾವುದೋ ಲೆಕ್ಕಾಚಾರದಲ್ಲಿ ಮಾತಾಡಿರ್ಬೋದಷ್ಟೇ. ವಿ ಆರ್ ಕಮಿಟೆಡ್. 6 ಜನ ಹೆಣ್ಮಕ್ಳಿಗೆ ಅವರು ಸೊಸೆನೂ ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ 6 ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. 6 ಜನ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ. ಅವರ ಬದುಕು ಬದಲಾವಣೆ ಆಗಬೇಕು, ಭಾವನೆಗಿಂತ ಬದುಕಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಕದನಕ್ಕೆ ತೆರೆ ಬಿದ್ದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಡೆಗೆ ಸಚಿವ ಮುನಿಯಪ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಟಿಕೆಟ್ ಕೊಡದೇ ಇರೋದಕ್ಕೆ ಬೇಸರ ಇಲ್ಲ, ರಾಜಿ ಸೂತ್ರ ಮಾಡದೇ ಇರೋದಕ್ಕೆ ಬೇಸರ ಇದೆ. ಅಭ್ಯರ್ಥಿ ಚರಿತ್ರೆ ಮನೆತನ ಚೆನ್ನಾಗಿದೆ, ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೋದಕ್ಕೆ ಅಡ್ಡಿ ಇಲ್ಲ. ಚುನಾವಣೆ ಬಳಿಕ 2 ಬಣಗಳ ನಡುವೆ ರಾಜಿ ಮಾಡಿಸಬೇಕಂತ ಕಾಂಗ್ರೆಸ್ ನಾಯಕರಿಗೆ ಸಚಿವ KH ಮುನಿಯಪ್ಪ ಆಗ್ರಹಿಸಿದರು. ನಮ್ಮ ಅಳಿಯನಿಗೆ ನಾವು ಕೇಳಿದ್ವಿ, ಅವ್ರು ಕೊಡಲಿಲ್ಲ ಅನ್ನೋದು ಬೇಸರ ಇಲ್ಲ, ಒಂದು ರಾಜಿ ಸೂತ್ರ ಮಾಡಬೇಕಾಯ್ತು. ಲೋಕಲ್ ಜನ ಯಾರನ್ನೋ ಒಬ್ಬರನ್ನ ಎಲ್ಲ ಕುಂತಿರಿಸಿ, ಇಲ್ಲಪ್ಪ ನಾವು ಹೇಳ್ತಾ ಇದ್ದೀವಿ ಕೇಳಬೇಕು ಅಂತ ಇಬ್ಬರಿಗೂ ಹೇಳಿ, ನಾವು ಹೇಳ್ತೀವಿ ಕೇಳಬೇಕು ಅಂತ ಮಾಡಬೇಕಾಯ್ತು. ಅವರು ಬೇರೆ ಕಡೆಯಿಂದ ತರೋದಾಗಿದೆ. ಅದರ ಬಗ್ಗೆ ನಾನೊಬ್ಬ ಜವಾಬ್ದಾರಿಯಲ್ಲಿದ್ದೀನಿ. ಅವ್ರ ತಂದೆ ವಿಜಯ್ ಕುಮಾರು ಮೇಯರ್ ಆಗಿದ್ದರು. ನಾನೇ ಅವ್ರಿಗೆ ರಾಜ್ಯಸಭಾ ಕೊಡಬೇಕಂತ ಒಂದು ಸಾರಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದೆ, ಅದು ಆಗಲಿಲ್ಲ. ಹುಡುಗ ಒಳ್ಳೆ ಕೆಲಸ ಮಾಡಿದ್ದಾನೆ, ಸೆಂಟ್ರಲ್ ಜಿಲ್ಲಾಧ್ಯಕ್ಷರಾಗಿದ್ದಾನೆ, ಜನರಲ್ ಸೆಕ್ರೆಟರಿ ಇದ್ದಾನೆ, ಯೂತ್ ಕಾಂಗ್ರೆಸ್ ಕೆಲಸ ಮಾಡಿದ್ದಾನೆ. ವ್ಯಕ್ತಿಗತವಾಗಿ ಹುಡುಗ ಒಳ್ಳೆ ಕೆಲಸ ಮಾಡಿದ್ದಾನೆ, ಅದರಲ್ಲಿ ಏನು ಡಿಸ್ಪ್ಯೂಟ್ ಇಲ್ಲ. ಜವಾಬ್ದಾರಿ ಹೆಸರಲ್ಲಿ ಮುನಿಯಪ್ಪ ಬಂಡಾಯ ಸಾರಿದ್ರಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಬೆಂಗಳೂರಲ್ಲಿ ಮಾತನಾಡಿದ ಸಚಿವ ಮುನಿಯಪ್ಪ, ನಾನು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವನಾಗಿದ್ದು ಹೆಚ್ಚಿನ ಕಾಲ ನಾನು ಗ್ರಾಮಾಂತರ ಕ್ಷೇತ್ರದಲ್ಲಿ ಇರಬೇಕು. ಕೋಲಾರಕ್ಕೆ ಪ್ರಚಾರಕ್ಕೆ ಕರೆದಾಗ ಮಾತ್ರ ಹೋಗ್ತೀನಿ, ನಾನು ಇಲ್ಲದಿದ್ರೆ ಕೋಲಾರ ಉಸ್ತುವಾರಿ ಭೈರತಿ ಸುರೇಶ್ ನೋಡ್ಕೊಳ್ತಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ತೀರ್ಮಾನ ಮಾಡಬೇಕು, ಪ್ರಚಾರಕ್ಕೆ ಅವರೆಲ್ಲಿ ಕರೆದು ಹೋಗ್ತೀನಿ. ಬಟ್ ನನ್ನ ಪ್ರಯಾರಿಟಿ ಇರ್ತದೆ. ಅವ್ರು ನನಗೆ ಜಿಲ್ಲಾ ಉಸ್ತುವಾರಿ ಬೆಂಗಳೂರು ಗ್ರಾಮಾಂತರ ಮಾಡಿದೆ, ಇಲ್ಲಿ ಹೆಚ್ಚಿನ ಕಾಲ ನಾನು ಇರಬೇಕಾಗ್ತದೆ. ನಮ್ಮ ಸುರೇಶ್ ಅವರು ಜಿಲ್ಲಾ ಉಸ್ತುವಾರಿ ಅಲ್ಲಿದ್ದಾರೆ, ಅವರು ಅಲ್ಲಿ ಹೆಚ್ಚಿನ ಕಾಲ ಕೆಲಸ ಮಾಡಬೇಕಾಗ್ತದೆ. ಸಮಯಾನುಸಾರ ನಾನು ಕರೆದಾಗ ನಾನು ಅಲ್ಲಿ ಕೂಡ ಹೋಗಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಇಷ್ಟೆಲ್ಲ ಆಯ್ಕೆ ಗೊಂದಲ ನಡುವೆ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ. ಒಂದು ವೇಳೆ ಕೋಲಾರದಲ್ಲಿ ಕಾಂಗ್ರೆಸ್ ಸೋತ್ರೆ ಅದರ ಹೊಣೆಗಾರಿಕೆ ಯಾರು ಹೊರಬೇಕು? ಮುನಿಯಪ್ಪ ಅವರು, ರಮೇಶ್ ಕುಮಾರ್ ಗೌಡದವರು, ಅಥವಾ ಟಿಕೆಟ್ ಅನೌನ್ಸ್ ಮಾಡಿದ ರಾಜ್ಯ ನಾಯಕರು ಯಾರು ಹೊಣೆಗಾರರಾಗ್ತಾರೆ? ಅದನ್ನು ನಾನು ಹೇಳೋದಿಲ್ಲ, ನೀವು ತೀರ್ಮಾನ ಮಾಡಿರೋದನ್ನು ಕೇಳಿ. ತೀರ್ಮಾನ ಮಾಡಿರೋಲ್ಲ ಅವ್ರನ್ನ ಕೇಳಿ. ಉಡುಪಿ ಚಿಕ್ಕಮಗಳೂರಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ಬಾರಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬದಲು ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಕೋಟಾಗೆ ಮಣೆ ಹಾಕುವ ಮೂಲಕ ಬಿಲ್ಲವರ ಮತಗಳನ್ನು ಸೆಳೆಯೋದಕ್ಕೆ ಯತ್ನಿಸ್ತಾ ಇದೆ.